ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹಬಿಹಿ ಅಜ್ಮഈನ್. ಅಮ್ಮಾ ಬಅದ್. ನಿಮ್ಮ ಪ್ರಾರ್ಥನೆಯಲ್ಲಿ ಇದನ್ನು ನೀವು ತ್ಯಜಿಸಿದರೆ ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಗೆ ಉತ್ತರವಿದೆ. ನಮ್ಮಲ್ಲಿ ಅತಿಯಾಗಿ ಎಲ್ಲರಿಗೂ ಇರುವಂತಹ ಒಂದು ದುಃಖವಾಗಿದೆ. ನಾನೆಷ್ಟೋ ಬಾರಿ ಪ್ರಾರ್ಥಿಸಿದ್ದೇನೆ, ನನಗೆ ಅಲ್ಲಾಹ ನೀಡ್ತಾ ಇಲ್ಲ, ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ ಎಂದು. ಹಾಗಾದರೆ ನಿಮ್ಮ ಪ್ರಾರ್ಥನೆಯಲ್ಲಿರುವಂತಹ ಒಂದು ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ನೀವು ಇವತ್ತು ಈ ಒಂದು ಹದೀಸ್ ತರಗತಿ ಕೇಳಿದ ನಂತರ ನೀವು ಅದನ್ನು ತ್ಯಜಿಸುವುದಾದರೆ ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಗೆ ಅಲ್ಲಾಹನು ಉತ್ತರ ನೀಡ್ತಾನೆ. ಕಾರಣ ಪವಿತ್ರ ಕುರ್ಆನಲ್ಲಿ ಅಲ್ಲಾಹನು ಹೇಳಿದ್ದು, ನನ್ನೊಂದಿಗೆ ನೀವು ಕೇಳಿರಿ, ನಾನು ನಿಮಗೆ ಉತ್ತರ ನೀಡ್ತೇನೆ ಎಂದು. ಆದ್ದರಿಂದ ಕೊಟ್ಟ ಮಾತಿಗೆ ಅಲ್ಲಾಹನು ಯಾವತ್ತೂ ಕೂಡ ತಪ್ಪುವವನಲ್ಲ. ಆದ್ದರಿಂದ ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಗೆ ಉತ್ತರ ನೀಡ್ತಾನೆ. ಆದರೆ ನಿಮ್ಮ ಪ್ರಾರ್ಥನೆಯಲ್ಲಿ ಇದನ್ನು ನೀವು ತ್ಯಜಿಸಿ. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಅಬಿ ಹುರೈರಾ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ, ಅನ್ನಬಿಯೀನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಯುಸ್ತಜಾಬು ಲಿ ಅಹದಿಕುಂ ಮಾ ಲಮ್ ಯಅಜಲ್. ನಿಮ್ಮಲ್ಲಿರುವಂತಹ ಪ್ರತಿಯೊಬ್ಬರ ಪ್ರಾರ್ಥನೆಗೂ ಅಲ್ಲಾಹನು ಉತ್ತರ ನೀಡುತ್ತಾನೆ, ನೀವು ಅವಸರ ಪಡದಿದ್ದರೆ. ಅಂದರೆ ಯಕೂಲು, ನೀವು ಹೇಳ್ತೀರಾ, ದಅೌತು ಫಲಂ ಯುಸ್ತಜಿಬ್ಲಿ, ನಾನು ಅಲ್ಲಾಹನೊಂದಿಗೆ ಪ್ರಾರ್ಥಿಸಿದ್ದೇನೆ, ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ, ನನಗೆ ಅಲ್ಲಾಹನ ಉತ್ತರ ನೀಡ್ತಾ ಇಲ್ಲ, ನನ್ನ ಪ್ರಾರ್ಥನೆ ಅಲ್ಲಾಹನು ಸ್ವೀಕರಿಸುತ್ತಿಲ್ಲ, ನನ್ನ ಪ್ರಾರ್ಥನೆಗೆ ಉತ್ತರವಿಲ್ಲ. ಈ ರೀತಿಯಾದಂತಹ ಮಾತುಗಳನ್ನು ನೀವು ಯಾವಾಗ ತ್ಯಜಿಸುತ್ತೀರೋ ಅವಾಗ ಅಲ್ಲಾಹ ನಿಮ್ಮ ಪ್ರಾರ್ಥನೆಗೆ ಉತ್ತರ ನೀಡ್ತಾನೆ ಎಂದು. ಅಂದರೆ ನಮಗೆಲ್ಲರಿಗೂ ಇರುವಂತಹ ಒಂದು ಸಮಸ್ಯೆಯಾಗಿದೆ, ಪ್ರಾರ್ಥಿಸಿದ ತಕ್ಷಣ ನಮಗೆ ಉತ್ತರ ಬೇಕು. ಉತ್ತರ ಸಿಗದಿದ್ದರೆ ನಾವು ಮತ್ತೆ ಹೇಳುವಂತಹ ಒಂದು ಮಾತಿದೆ, ನನ್ನ ಪ್ರಾರ್ಥನೆಗೆ ಅಲ್ಲಾಹನು ಉತ್ತರ ನೀಡ್ತಾ ಇಲ್ಲ, ನನ್ನ ಪ್ರಾರ್ಥನೆ ಅಲ್ಲಾಹನು ಸ್ವೀಕರಿಸುತ್ತಿಲ್ಲ ಎಂದು. ಅಥವಾ ನನ್ನ ಪ್ರಾರ್ಥನೆ ಅಲ್ಲಾಹನು ನೀನು ಕೇಳುತ್ತಿಲ್ಲವೇ ಎಂಬಂತಹ ಮಾತುಗಳನ್ನು ನಾವು ಹೇಳ್ತೇವೆ. ಈ ಮಾತುಗಳನ್ನು ನೀವು ತ್ಯಜಿಸಿ. ಅಂದರೆ ಅವಸರ, ಪ್ರಾರ್ಥಿಸಿದ ತಕ್ಷಣ ಉತ್ತರ ಬೇಕು, ಈಗಲೇ ಉತ್ತರ ಬೇಕು ಎಂಬಂತಹ ಅವಸರ ನೀವು ತ್ಯಜಿಸಿ, ಭರವಸೆಯೊಂದಿಗೆ, ದೃಢ ವಿಶ್ವಾಸದೊಂದಿಗೆ, ಅಲ್ಲಾಹ ನೀಡ್ತಾನೆ ಎಂಬಂತಹ ವಿಶ್ವಾಸದೊಂದಿಗೆ ನೀವು ಪ್ರಾರ್ಥಿಸಿ ನೋಡಿ, ಖಂಡಿತವಾಗಿಯೂ ಅಲ್ಲಾಹನು ಉತ್ತರಿಸ್ತಾನೆ. ಆದ್ದರಿಂದ ನನ್ನ ಪ್ರಾರ್ಥನೆಗೆ ಉತ್ತರವಿಲ್ಲ ಎಂಬಂತಹ ಮಾತು ನೀವು ತ್ಯಜಿಸಬೇಕು. ಇನ್ನು ಕೆಲವರು ವಿನಯದೊಂದಿಗೆ ಹೇಳ್ತಾರೆ, ನನ್ನ ಪ್ರಾರ್ಥನೆಗೆ ಉತ್ತರ ಸಿಗಲ್ಲ, ನಿಮ್ಮಂತಹ ಆಮೀನ್ ಹೇಳುವವರ ಬರಕತ್ತಿನಿಂದ ಅಲ್ಲಾಹ ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸ್ತಾನೆ. ಅದು ವಿನಯದ ಮಾತು ಹೊರತು ನಾವು ಹೇಳುವಂತಹ, ಸಾಮಾನ್ಯವಾಗಿ ನಾವು ಹೇಳುವಂತಹ ಒಂದು ಮಾತಿದೆ, ನನ್ನ ಪ್ರಾರ್ಥನೆ ಅಲ್ಲಾಹನು ಸ್ವೀಕರಿಸಲ್ಲ, ನನ್ನ ಪ್ರಾರ್ಥನೆಗೆ ಉತ್ತರವಿಲ್ಲ, ನಾನು ಇಷ್ಟರವರೆಗೆ ಪ್ರಾರ್ಥಿಸಿದ್ದೇನೆ, ಅಲ್ಲಾಹ ನನಗೊಂದು ನೀಡಲಿಲ್ಲ. ಈ ರೀತಿಯಾದಂತಹ ಮಾತುಗಳನ್ನು ನಾವು ತ್ಯಜಿಸುವುದಾದರೆ ಮಾತ್ರ ಪ್ರಾರ್ಥನೆಗೆ ಉತ್ತರ ಸಿಗಲಿದೆ. ಆದ್ದರಿಂದ ಇನ್ನು ಮುಂದೆ ಯಾರಿಗೂ ಕೂಡ ನನ್ನ ಪ್ರಾರ್ಥನೆ ಅಲ್ಲಾಹನು ಸ್ವೀಕರಿಸಿಲ್ಲ ಎಂಬಂತಹ ಒಂದು ದೂರು ಯಾರಿಗೂ ಬೇಡ. ಎಲ್ಲರೂ ಕೂಡ ಈ ರೀತಿಯಾದಂತಹ ಅವಸರ ಪಡುವುದನ್ನು ನೀವು ತ್ಯಜಿಸುವುದಾದರೆ ಖಂಡಿತವಾಗಿ ಅಲ್ಲಾಹನ ಉತ್ತರ ನೀಡ್ತಾನೆ. ಅಲ್ಲಾಹ ನಮ್ಮೆಲ್ಲರ ಪ್ರಾರ್ಥನೆಯನ್ನು ಸ್ವೀಕರಿಸಿ ಅದಕ್ಕೆ ಉತ್ತರವನ್ನು ನೀಡಿ ಅನುಗ್ರಹಿಸಲಿ. ಅಲ್ಲಾಹ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ನೆರವೇರಿಸಿಕೊಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.